ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಗರಗಳಲ್ಲಿ ಮಹಿಳೆಯರ ಸುರಕ್ಷತೆ ದೊಡ್ಡ ಸವಾಲಾಗಿರುವ ಬೆನ್ನಲ್ಲೇ ಇದೀಗ ಹಳ್ಳಿಗಳಲ್ಲೂ ಒಂಟಿ ಮಹಿಳೆಯರೇ ಕದಿಮರ ಟಾರ್ಗೆಟ್ ಆಗ್ತಿದ್ದಾರೆ. ಚಾಕು ಹಿಡಿದು ಮನೆಗೆ ನುಗ್ಗಿ ದರೋಡೆಗೆ ಯತ್ನಿಸಿದ ಆರೋಪಿಗೆ ಗ್ರಾಮಸ್ಥರು ಧರ್ಮದೇಟು ನೀಡಿದ್ದಾರೆ. ಜೊತೆಗೆ ದರೋಡೆ ಮಾಡೋಕೆ ಬಂದವರಲ್ಲಿ ಒಬ್ಬ ಲಾಕ್ ಆಗಿದ್ದು ಇನ್ನುಳಿದವರು ಎಸ್ಕೇಪ್ ಆಗಿದ್ದಾರೆ. ಹಳ್ಳಿಗಳಲ್ಲಿ ಕದಿಮರಿಂದ ಒಂಟಿ ಮಹಿಳೆಯರ ಟಾರ್ಗೆಟ್. ದರೋಡೆಗೆ ಯತ್ನಿಸಿದವನಿಗೆ ಬಿತ್ತು ಧರ್ಮದೇಟು. ಇತ್ತೀಚೆಗೆ ದರೋಡೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ. ಕೆಲಸ ಮಾಡಿ ದುಡಿದು ತಿನ್ನೋಕೆ ಆಗದೆ ರಸ್ತೆಯಲ್ಲಿ ರಾಬರಿ ಮಾಡಿ ಜನರನ್ನು ಕೆಲವರು ದೋಚುತ್ತಿದ್ದಾರೆ. ಕೆಲವರು ದೋಚಿ ಎಸ್ಕೇಪ್ ಆದ್ರೆ ಇನ್ನೂ ಕೆಲವರು ಅದೃಷ್ಟ ಮಿಸ್ ಆಗಿ ಕಾಕಿ ಕೈಗೆ ಲಾಕ್ ಆಗ್ತಿದ್ದಾರೆ. ಅದೇ ರೀತಿಯ ಘಟನೆ ನೆಲಮಂಗಲ ಭಾಗದಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದಲ್ಲಿ ಮನೆ ಬಳಿ ಒಂಟಿಯಾಗಿದ್ದ ಮಹಿಳೆಗೆ ಚಾಕು ತೋರಿಸಿ ಬೆದರಿಸಿ ದರೋಡೆಗೆ ಯತ್ನಿಸಿದ ಆರೋಪಿಯನ್ನ ಅದೇ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗ್ರಾಮಕ್ಕೆ ಬಂದಿದ್ದ 4 ಅನುಮಾನಾಸ್ಪದ ವ್ಯಕ್ತಿಗಳ ಪೈಕಿ ಬರುವ ಮಹಿಳೆ ಮನೆ ಬಳಿ ಒಂಟಿಯಾಗಿರುವುದನ್ನು ಗಮನಿಸಿ ಚಾಕು ಹಿಡಿದು ಬೆದರಿಕೆ ಹಾಕಿ ಮೈಮೇಲಿದ್ದ ಚಿನ್ನಾಭರಣಗಳನ್ನ ನೀಡುವಂತೆ ಒತ್ತಾಯಿಸಿದ್ದಾನೆ. ಇಲ್ಲವಾದ್ರೆ ಚಾಕುವಿನಿಂದ ಇರಿಯುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ. ನಾವು ತೋಟಕ್ಕೆ ಹೋಗಿದ್ದು, ಹುಲ್ ಕುಯ್ಕೊಂಡು ಬರ್ತಾ ಇದ್ದು. ಅವನು ಇಲ್ಲಿ ನಾಗಮ್ಮನ ದೇವಸ್ಥಾನ ಅಂತ ಐತೆ, ದೇವಸ್ಥಾನ ಕೂತಿದ್ದವನು ನನ್ನ ಒಂದೇ ಸಮ ನೋಡ್ತಾ ಇದ್ದ. ನಾನಿದ್ದವಳು ರೇಗ್ದೆ, ಯಾಕಪ್ಪ ಹಿಂಗೆ ನೋಡ್ತಾ ಇದ್ದೀವಿ, ನಿನ್ನ ಮಕ್ಕಳನ್ನ ಜೋಡಾಕ ಯಾಕೆ ಹಿಂಗೆ ನೋಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಹುಲ್ಲೋತ್ಕೊಂಡ್ ಬಂದ್ಬಿಟ್ಟು ಹುಲ್ಲೋತ್ಕೊಂಡ್ ಬಂದ್ಮೇಲೆ ಇವ್ರ ಹತ್ತಿ ಅಲ್ಲಿ ಗದ್ದೆ ಹತ್ರ ನಿಂತಿದ್ರು. ಅವರು ಯಾರೋ ಪಕ್ಕದವ್ರು ಹುಲ್ ಕುಯ್ತಾ ಇದ್ರು. ಅವ್ರ ಮನೆ ಹತ್ರ ಹೋದ್ಮೇಲೆ ಈ ಹುಡುಗಿ ಒಳಗೆ ಬರೋದು ನೋಡ್ಬಿಟ್ಟು ಅವನ ಕೆಲಸ ಮಾಡವನಪ್ಪ. ಅದು ಏನೋ ರೇಪ್ ಮಾಡ್ತೀನಿ ಅಂತ ಹೋಗೋದು. ನನ್ ಮಹಿಳೆ ಜೋರಾಗಿ ಕಿರಿಚಿಕೊಂಡ ತಕ್ಷಣ ಅಕ್ಕಪಕ್ಕದ ನಿವಾಸಿಗಳು ಹಾಗೂ ಸಮೀಪದ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದವರು ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ. ಕೂಡಲೇ ಆರೋಪಿಯನ್ನ ಹಿಡಿದ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಯ ಮುಂಭಾಗದ ಕಂಬಕ್ಕೆ ಕಟ್ಟಿ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಗ್ರಾಮಸ್ಥರು 2 ಕೊಡ್ತಿದ್ದಂತೆ ಆರೋಪಿ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಆದರೆ ಆರೋಪಿಯೊಂದಿಗೆ ಬಂದಿದ್ದ ಉಳಿದ 3 ಆರೋಪಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಅವರು ಕಳ್ತನ ಮಾಡಕ್ ಬಂದಿದ್ರು. ಒಂಟಿ ಮನೆ ಇಲ್ಲಿ ನುಗ್ಗಿಬಿಟ್ಟು ಆ ಅಮ್ಮನ್ನ ಏನೋ ಮಾನಭಂಗ ಮಾಡಿ ಒಡಕೆ ತಗೊಳಕ್ ಹೋಗಿದ್ರು. ಎಷ್ಟು ಜನ ಇದ್ರಣ್ಣ? 4 ಜನ. 3 ಹೊಡೋಗ್ಬಿಟ್ರು, ಇನ್ನು ವಾಪಸ್ಗೆ ಹಾಕೊಂಡ ಮನೆಗೆ ಒಳಗೆ ಇದ್ದನು. ಈ ಕಟ್ಟಾಕ್ದಾಗ ಏನಾದ್ರು ಬಾಯ್ಬಿಟ್ನಾ? ಏನು 4 ಜನ ಅವ್ರ ಏನ ಹಿಂದಿ ಮಾತು ಬರಲಿಲ್ಲ ಕೆಲವು ಜನಕ್ಕೆ, ಅದು ಅರ್ಥ ಆಗಲಿಲ್ಲ. ಇನ್ನು 4 ಜನ ಅವ್ರು ನಾವು ಹುಡಿಕೊಂಡು ಹೋದ ಸಿಕ್ಲಿಲ್ಲ. ಅಷ್ಟಾಗಿ ಪೊಲೀಸ್ನವ್ರು ಕರ್ಕೊಂಡ್ರಿ ಇವ್ರನ್ನ. ಅಷ್ಟೇ ಅಲ್ಲದೆ ದರೋಡೆ ಯತ್ನದ ವೇಳೆ ಮಹಿಳೆಯ ಬಳಿ ಅಸಭ್ಯವಾಗಿ ವರ್ತಿಸಲು ಸಹ ಆರೋಪಿಯು ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಬಂಧಿತ ಆರೋಪಿಯನ್ನ ಕಲ್ಕತ್ತಾ ಮೂಲದ ಅಮ್ಜಾದ್ ಎಂದು ಗುರುತಿಸಲಾಗಿದ್ದು, ಪರಾರಿಯಾಗಿರುವ ಇತರೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.